ಸ್ವಾಗತ ಭಾಷಣ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ವೆಲ್ಕಮ್ ಸ್ಪೀಚ್ ಕನ್ನಡದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕಾಗಿ ಮಾನ್ಯ ಶಾಲಾ ನಿರ್ದೇಶಕರಿಗೆ, ಗೌರವಾನ್ವಿತ ಪ್ರಾಂಶುಪಾಲರಿಗೆ, ಮುಖ್ಯ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ಅಥವಾ ಮುಖ್ಯ ಶಿಕ್ಷಕರಿಗೆ ಅಂತ ಹಾಕೊಳ್ಳಿ. ಇಲ್ಲಿ ಯಾರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಪ್ರಾಂಶುಪಾಲರಿದ್ರೆ ಪ್ರಾಂಶುಪಾಲರನ್ನ ಹಾಕೊಳ್ಳಿ, ನಿರ್ದೇಶಕರಿದ್ರೆ ನಿರ್ದೇಶಕರನ್ನ ಹಾಕೊಳ್ಳಿ. ಹಾಗೆ ನಿಮ್ಮ ಶಾಲೆಯ ಮುಖ್ಯ ಅತಿಥಿಗಳು ಅಥವಾ ಆಡಳಿತ ಮಂಡಳಿಯವರಿದ್ರೆ ಅವರ ಒಂದು ನೇಮನ ಇಲ್ಲಿ ಹಾಕೊಳ್ಳಿ, ಅವರ ಒಂದು ಅಡ್ರೆಸ್ ಮಾಡುವಂತಹ ವಿಷಯವನ್ನ ಇಲ್ಲಿ ಹಾಕೊಳ್ಳಿ. ಮಾನ್ಯ ಶಾಲಾ ನಿರ್ದೇಶಕರಿಗೆ, ಗೌರವಾನ್ವಿತ ಪ್ರಾಂಶುಪಾಲರಿಗೆ ಅಥವಾ ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ಶಿಕ್ಷಕಿಯರಿಗೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ನಮನಗಳು ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ತುಂಬಾ ಸಂತೋಷದಿಂದ ಆಚರಿಸುತ್ತಿದ್ದೇವೆ. ನವೆಂಬರ್ 1 ಕನ್ನಡ ಹುಟ್ಟಿದ ದಿನ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ದಿನ. ನಮ್ಮ ಕನ್ನಡ ನಾಡು ತುಂಬಾ ಸುಂದರ ನಾಡು. ನಮ್ಮ ನಾಡಿನ ಕಲೆ, ಸಂಸ್ಕೃತಿ, ಸಾಹಿತ್ಯ ಮತ್ತು ಸಂಗೀತ ಎಲ್ಲವೂ ತುಂಬಾ ಶ್ರೀಮಂತವಾದದ್ದು. ನಾವೆಲ್ಲರೂ ಕನ್ನಡ ನಾಡಿನ ಪರಂಪರೆಯನ್ನ ಗೌರವಿಸಿ, ಪ್ರೀತಿಸಿ, ಉಳಿಸಿ ಬೆಳೆಸೋಣ. ಈ ವಿಶೇಷ ದಿನಕ್ಕೆ ಬಂದಿರುವ ಎಲ್ಲ ಶಿಕ್ಷಕರಿಗೂ, ಅತಿಥಿಗಳಿಗೂ, ನಿರ್ದೇಶಕರಿಗೂ ಮತ್ತು ಪ್ರಾಂಶುಪಾಲರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. 1ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕನ್ನಡ ರಾಜ್ಯೋತ್ಸವ ಭಾಷಣವನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸಣ್ಣ ಮಕ್ಕಳು ಏನೇ ಮಾತಾಡಿದ್ರು ಕೂಡ ಮುದ್ದಾಗಿರುತ್ತೆ. ಅಂತಹ ಸಣ್ಣ ಮಕ್ಕಳು ಕನ್ನಡ ರಾಜ್ಯೋತ್ಸವ ಕುರಿತು ಸಣ್ಣದಾದಂತಹ ಪುಟ್ಟದಾದಂತಹ ಭಾಷಣ ಮಾಡಿದರಂತೂ ಮತ್ತಷ್ಟು ಸೊಗಸಾಗಿ ಇರುತ್ತೆ. ನೋಡಿ, ಮೊದಲನೇ ಅಂಶ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 2, ನವೆಂಬರ್ 1ರಂದು ನಮ್ಮ ಕರ್ನಾಟಕವು ಉದಯವಾದ ದಿನ. ನವೆಂಬರ್ 1ರಂದು ನಮ್ಮ ಕರ್ನಾಟಕವು ಉದಯವಾದ ದಿನ. 3, ನಮ್ಮ ನಾಡು ಸಮೃದ್ಧ ಪರಿಸರ, ನದಿಗಳನ್ನು ಹೊಂದಿದೆ. ನೋಡಿ, ನಮ್ಮ ನಾಡು ಸಮೃದ್ಧ ಪರಿಸರ, ನದಿಗಳನ್ನು ಹೊಂದಿದೆ. 4, ನಾವು ಕನ್ನಡ ಭಾಷೆಯನ್ನ ಪ್ರೀತಿಸೋಣ ಮತ್ತು ಕನ್ನಡ ಭಾಷೆಯನ್ನ ಬೆಳೆಸೋಣ. ಮತ್ತೊಮ್ಮೆ, ನಾವು ಕನ್ನಡ ಭಾಷೆಯನ್ನ ಪ್ರೀತಿಸೋಣ ಮತ್ತು ಕನ್ನಡ ಭಾಷೆಯನ್ನ ಬೆಳೆಸೋಣ. 5ನೆಯ ಪಾಯಿಂಟ್, ಜಯ ಭಾರತ ಜನನಿಯ ತನುಜಾತೆ ಹಾಡನ್ನು ಹೇಳೋಣ. ಜಯ ಭಾರತ ಜನನಿಯ ತನುಜಾತೆ ಹಾಡನ್ನು ಹೇಳೋಣ. ಜೈ ಕರ್ನಾಟಕ. 4, 5, 6, 7ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸ್ವಾಗತ ಭಾಷಣ. ಕನ್ನಡ ರಾಜ್ಯೋತ್ಸವಕ್ಕೆ ಸ್ವಾಗತ ಭಾಷಣ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 1ನೇದು, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಮುಂಜಾನೆಯ ಶುಭೋದಯದೊಂದಿಗೆ ಅಥವಾ ಮುಂಜಾನೆಯ ಶುಭಾಶಯಗಳೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ. 2ನೇದು, ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನೋಡಿ, ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. 3ನೇದು, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಅವರ ಹೆಸರನ್ನ ಹೇಳ್ತಾ ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನೋಡಿ, 3ನೇದು, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಡ್ಯಾಶ್ ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. 4, ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡ್ಯಾಶ್ ರವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನೋಡಿ, ಮತ್ತೊಮ್ಮೆ, ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡ್ಯಾಶ್ ರವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. 5ನೇದು, ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಕಾರಣರಾದವರೆಲ್ಲರನ್ನು ಸ್ವಾಗತಿಸುತ್ತೇನೆ. ಇನ್ನೊಮ್ಮೆ, ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಕಾರಣರಾದವರೆಲ್ಲರನ್ನು ಸ್ವಾಗತಿಸುತ್ತೇನೆ. ನೆಕ್ಸ್ಟ್ 6ನೇದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶಾಲಾ ಸಿಬ್ಬಂದಿ, ಶಿಕ್ಷಕರು, ವಿದ್ಯಾರ್ಥಿಗಳನ್ನು
ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶಾಲಾ ಸಿಬ್ಬಂದಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೆಕ್ಸ್ಟ್ 7ನೇದು, ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ನೋಡಿ, ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. 1ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕನ್ನಡ ರಾಜ್ಯೋತ್ಸವ ಭಾಷಣವನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸಣ್ಣ ಮಕ್ಕಳು ಏನೇ ಮಾತಾಡಿದ್ರು ಕೂಡ ಮುದ್ದಾಗಿರುತ್ತೆ. ಅಂತಹ ಸಣ್ಣ ಮಕ್ಕಳು ಕನ್ನಡ ರಾಜ್ಯೋತ್ಸವ ಕುರಿತು ಪುಟ್ಟದಾದಂತಹ ಭಾಷಣ ಮಾಡಿದರಂತೂ ಮತ್ತಷ್ಟು ಸೊಗಸಾಗಿ ಇರುತ್ತೆ. ನೋಡಿ, ಮೊದಲನೇ ಅಂಶ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 2, ನವೆಂಬರ್ 1ರಂದು ನಮ್ಮ ಕರ್ನಾಟಕವು ಉದಯವಾದ ದಿನ. ನವೆಂಬರ್ 1ರಂದು ನಮ್ಮ ಕರ್ನಾಟಕವು ಉದಯವಾದ ದಿನ. 3, ನಮ್ಮ ನಾಡು ಸಮೃದ್ಧ ಪರಿಸರ ನದಿಗಳನ್ನು ಹೊಂದಿದೆ. ನೋಡಿ, ನಮ್ಮ ನಾಡು ಸಮೃದ್ಧ ಪರಿಸರ ನದಿಗಳನ್ನು ಹೊಂದಿದೆ. 4, ನಾವು ಕನ್ನಡ ಭಾಷೆಯನ್ನ ಪ್ರೀತಿಸೋಣ ಮತ್ತು ಕನ್ನಡ ಭಾಷೆಯನ್ನ ಬೆಳೆಸೋಣ. ಮತ್ತೊಮ್ಮೆ, ನಾವು ಕನ್ನಡ ಭಾಷೆಯನ್ನ ಪ್ರೀತಿಸೋಣ ಮತ್ತು ಕನ್ನಡ ಭಾಷೆಯನ್ನ ಬೆಳೆಸೋಣ. 5ನೆಯ ಪಾಯಿಂಟ್, ಜಯ ಭಾರತ ಜನನಿಯ ತನುಜಾತೆ ಹಾಡನ್ನು ಹೇಳೋಣ. ಜಯ ಭಾರತ ಜನನಿಯ ತನುಜಾತೆ ಹಾಡನ್ನು ಹೇಳೋಣ. ಜೈ ಕರ್ನಾಟಕ.